ಕಾಂಗ್ರೆಸ್ ಸರ್ಕಾರದ ಮತ್ತೊಬ್ಬ ಸಚಿವರ ವಿರುದ್ಧ ಇದೀಗ ರಾಜ್ಯಪಾಲರ ಅಂಗಳ ತಲುಪಿದೆ ದೂರು. ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಸರ್ಕಾರಿ ಭೂಮಿ ಅಂತ ಆರೋಪಿಸಿ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ. ಸರ್ಕಾರಿ ಭೂಮಿ ಅಕ್ರಮವಾಗಿ 10 ಎಕರೆಗೂ ಹೆಚ್ಚು ಭೂಮಿ ಖಾಸಗಿ ವ್ಯಕ್ತಿಗಳಿಗೆ ನೀಡಿದ ಆರೋಪ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್. ಮತ್ತೋರ್ವ ಕಾಂಗ್ರೆಸ್ ಸಚಿವರ ವಿರುದ್ಧ ರಾಜ್ಯಪಾಲರ ಅಂಗಳ ತಲುಪಿದೆ ದೂರು. ಪ್ರಕರಣದ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರ ವಿರುದ್ಧ ರಾಜಭವನಕ್ಕೆ ದೂರನ್ನು ಕೊಟ್ಟಿರುವಂತದ್ದು. ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕಂಟೆ ಗ್ರಾಮದಲ್ಲಿ ಸರ್ಕಾರಿ ಜಮೀನೇನಿದೆ ಆ ಜಮೀನನ್ನ ಅಕ್ರಮವಾಗಿ ಬಿಲ್ಡರ್ಗಳಿಗೆ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದಾರೆ, ಖಾಸಗಿ ವ್ಯಕ್ತಿಗಳಿಗೆ ಖಾತೆಯನ್ನ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಆಗಿರುವಂತದ್ದು. ಜೊತೆಗೆ ಆರೋಪದ ಜೊತೆಗೆ ಸರ್ವೆ ನಂಬರ್ಸ್ ಮತ್ತು ಜೊತೆಗೆ ದಾಖಲೆಗಳ ಸಂಪೂರ್ಣ ದಾಖಲೆಯನ್ನು ಕೊಟ್ಟಿರುವಂತದ್ದು. ಅಧಿಕಾರಿಗಳು ಸಂಪರ್ಕದಲ್ಲಿರಿ. ಸ್ವತಃ ದೂರುದಾರರು ಹಾಗೆ ಸಾಮಾಜಿಕ ಹೋರಾಟಗಾರರು ಕಾರ್ಯಕರ್ತರು ಆಗಿರುವ ದಿನೇಶ್ ಕಲ್ಲಹಳ್ಳಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾದ ದೂರ ಇದು ಅಥವಾ ಅವ್ರ ಇಲಾಖೆಗೆ ಸಂಬಂಧಪಟ್ಟ ದೂರ? ಮೇಡಮ್, ಇದು ಇಲಾಖೆಗೆ ಸಂಬಂಧಪಟ್ಟಂತ ದೂರು, ಜೊತೆಗೆ ಸಚಿವರ ವಿರುದ್ಧನೂ ಕೂಡ ದೂರು ನೀಡಲಾಗಿದೆ ಮೇಡಮ್. ಸಚಿವರ ಪಾತ್ರ ಏನು ಅಂತ ತಮ್ಮ ಪ್ರಕಾರ? ಸಚಿವರು ಅವರ ಇಲಾಖೆಯಲ್ಲಿನ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಕ್ರಮಗಳನ್ನ ತೊಡೆದು ಹಾಕುವುದು ಸಚಿವರ ಆದ್ಯ ಕರ್ತವ್ಯ. ನಾನು ಈ ಪ್ರಕರಣದ ಬಗ್ಗೆ ಈಗಾಗಲೇ ಸಚಿವರಿಗೆ ಸವಿರವಾಗಿ ದೂರು ನೀಡಿ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಸರ್ಕಾರದ ಸ್ವತ್ತನ್ನು ವಶಪಡಿಸ್ಕೊಳ್ಳಿ ಅಂತೇಳಿ ದೂರು ನೀಡಿದ್ರು ಕೂಡ ಸಚಿವರು ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಸಂವಿಧಾನಬದ್ಧವಾಗಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ಆ ಇಲಾಖೆಯಲ್ಲಿನ ಆಡಳಿತದಲ್ಲಿನ ಭ್ರಷ್ಟಾಚಾರವನ್ನು ತೊಡೆದು ಹಾಕುವುದು ಸಚಿವರ ಆದ್ಯ ಕರ್ತವ್ಯ ಆಗಿರುತ್ತೆ ಮೇಡಮ್. ಈ ಪ್ರಕರಣದಲ್ಲಿ ಕೃಷ್ಣ ಬೈರೇಗೌಡರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಯ್ತು, ಇದು ನಿರ್ಲಕ್ಷ್ಯ ಕರ್ತವ್ಯ ಲೋಪ ಅನ್ನೋದು ಬಿಟ್ರೆ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ? ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಭೂಮಿ ಸಿಗೋದ್ರಲ್ಲಿ ಅವ್ರ ಪಾತ್ರ ಏನಾದ್ರೂ ಇದೆಯಾ? ಸರ್ಕಾರಿ ಭೂಮಿ ಖಾಸಗಿ ವ್ಯಕ್ತಿಗಳ ಪಾಲಾಗ್ಲಿಕ್ಕೆ ಅಧಿಕಾರಿಗಳ ಪಾತ್ರ ನೇರವಾಗಿದೆ. ಈ ಅಧಿಕಾರಿಗಳನ್ನ ಸಚಿವರಾದಂತ ಕೃಷ್ಣ ಬೈರೇಗೌಡರು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಗಂಭೀರವಾದಂತ ಆರೋಪ. ಇದರ ಬಗ್ಗೆ ನಾನು ಗೌರವಾಂತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೂಡ ನೀಡಿ ಇದರ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ ಮೇಡಮ್. ರಾಜ್ಯಪಾಲರಿಂದ ಪ್ರತಿಕ್ರಿಯೆ ಏನಾದ್ರು ಬಂದಿದೆಯಾ ಸರ್ ದೂರಿಗೆ? ಇನ್ನೂ ಇಲ್ಲ ಮೇಡಮ್. ಗವರ್ನರ್ ಕಚೇರಿಗೆ ನಾನು ದೂರನ್ನು ಕೊಟ್ಟಿದ್ದೇನೆ. ಸ್ವಲ್ಪ ದಿನಗಳಾಗುವ ನಂತರ ಅದು ಒಂದು ಪ್ರಕ್ರಿಯೆ ಆಗ್ಬೇಕಲ್ಲ ಮೇಡಮ್. ಕಾನೂನಾತ್ಮಕ ಪ್ರಕ್ರಿಯೆಗಳ ನಂತರ ಅದು ಮಾಹಿತಿ ಬರುತ್ತೆ ಮೇಡಮ್. ಸರಿ, ಈಗ ನಿಮಗೂ ಗೊತ್ತಿರೋ ಹಾಗೆ ಕಳೆದ ಕೆಲ ಇತರೆ ಪ್ರಕರಣಗಳಿಗೆ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನವರ ಆರೋಪ ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಕೆಲ ಸಾಮಾಜಿಕ ಹೋರಾಟಗಾರರು ಬೇಕಂತಲೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ವಿರೋಧ ಪಕ್ಷದ ಬೆಂಬಲ ಅವರಿಗಿದೆ, ಈ ರೀತಿ ಆರೋಪ ಕೇಳೋಕ್ ಬಂದಿದೆ. ಮೇಡಮ್ ನೋಡಿ, ಈಗ ನಮಗೆ ಯಾವುದೇ ವಿರೋಧ ಪಕ್ಷದ ನಾಯಕರ ನಮಗೆ ಬೆಂಬಲ ನನಗಿಲ್ಲ. ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಲವಾರು ಮಂತ್ರಿಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡಿದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಹಲವಾರು ಸಚಿವರುಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಕೂಡ ಹೋರಾಟ ಮಾಡಿದ್ದೇನೆ. ನಾನು ಗೌರವಾನ್ವಿತ ಸಚಿವರಿಗೆ ದೂರನ್ನ ಕೂಡ ನೀಡಿದ್ದೇನೆ. ಸಚಿವರು ಅವರ ಕರ್ತವ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನ ತನಿಖೆಗೆ ಆದೇಶ ಮಾಡಿ ಸರ್ಕಾರಿ ಆಸ್ತಿನ ಉಳಿಸುವಂತ ಕೆಲಸ ಮಾಡಬೇಕಿತ್ತು. ಸಚಿವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ವಿಫಲರಾಗಿರೋದ್ರಿಂದ ಕಾರ್ಯಾಂಗದ ಮುಖ್ಯಸ್ಥರಾದಂತ ಗೌರವಾನ್ವಿತ ರಾಜ್ಯಪಾಲರಿಗೆ ದೂರು ನೀಡೋದು ಒಂದು ಕಾನೂನು ಪ್ರಕ್ರಿಯೆ ಮೇಡಮ್. ಹಾಗಾಗಿ ಗವರ್ನರ್ ಕಚೇರಿನ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವರು ದುರುಪಯೋಗ ಪಡಿಸ್ಕೊಳ್ಳುವಂತದ್ದು ಇದರಲ್ಲಿ ಯಾವುದು ಕೂಡ ಗೋಚರ ಆಗ್ತಾ ಇಲ್ಲ ಮೇಡಮ್. ರೈಟ್ ರೈಟ್, ಧನ್ಯವಾದ ದಿನೇಶ್ ಕಲ್ಲಹಳ್ಳಿ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕಾಂಗ್ರೆಸ್ ಸರ್ಕಾರದ ಮತ್ತೊಬ್ಬ ಸಚಿವರ ವಿರುದ್ಧ ಇದೀಗ ರಾಜ್ಯಪಾಲರ ಅಂಗಳ ತಲುಪಿದೆ ದೂರು. ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಸರ್ಕಾರಿ ಭೂಮಿ ಅಂತ ಆರೋಪಿಸಿ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ. ಸರ್ಕಾರಿ ಭೂಮಿ ಅಕ್ರಮವಾಗಿ 10 ಎಕರೆಗೂ ಹೆಚ್ಚು ಭೂಮಿ ಖಾಸಗಿ ವ್ಯಕ್ತಿಗಳಿಗೆ ನೀಡಿದ ಆರೋಪ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಾಖಲೆಗಳ ಸಮೇತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್. ಮತ್ತೋರ್ವ ಕಾಂಗ್ರೆಸ್ ಸಚಿವರ ವಿರುದ್ಧ ರಾಜ್ಯಪಾಲರ ಅಂಗಳ ತಲುಪಿದೆ ದೂರು. ಪ್ರಕರಣದ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರ ವಿರುದ್ಧ ರಾಜಭವನಕ್ಕೆ ದೂರನ್ನು ಕೊಟ್ಟಿರುವಂತದ್ದು. ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕಂಟೆ ಗ್ರಾಮದಲ್ಲಿ ಸರ್ಕಾರಿ ಜಮೀನೇನಿದೆ ಆ ಜಮೀನನ್ನ ಅಕ್ರಮವಾಗಿ ಬಿಲ್ಡರ್ಗಳಿಗೆ ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿದ್ದಾರೆ, ಖಾಸಗಿ ವ್ಯಕ್ತಿಗಳಿಗೆ ಖಾತಾವನ್ನ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಆಗಿರುವಂತದ್ದು. ಜೊತೆಗೆ ಆರೋಪದ ಜೊತೆಗೆ ಸರ್ವೆ ನಂಬರ್ಸ್ ಮತ್ತು ಜೊತೆಗೆ ದಾಖಲೆಗಳ ಸಂಪೂರ್ಣ ದಾಖಲೆಯನ್ನು ಕೊಟ್ಟಿರುವಂತದ್ದು. ಅಧಿಕಾರಿಗಳು ವಿಜಯ್ ಸಂಪರ್ಕದಲ್ಲಿರಿ. ಸ್ವತಃ ದೂರುದಾರರು ಹಾಗೆ ಸಾಮಾಜಿಕ ಹೋರಾಟಗಾರರು ಕಾರ್ಯಕರ್ತರು ಆಗಿರುವ ದಿನೇಶ್ ಕಲ್ಲಹಳ್ಳಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾದ ದೂರ ಇದು ಅಥವಾ ಅವ್ರ ಇಲಾಖೆಗೆ ಸಂಬಂಧಪಟ್ಟ ದೂರ? ಮೇಡಮ್, ಇದು ಇಲಾಖೆಗೆ ಸಂಬಂಧಪಟ್ಟಂತ ದೂರು, ಜೊತೆಗೆ ಸಚಿವರ ವಿರುದ್ಧನೂ ಕೂಡ ದೂರು ನೀಡಲಾಗಿದೆ ಮೇಡಮ್. ಸಚಿವರ ಪಾತ್ರ ಏನು ಅಂತ ತಮ್ಮ ಪ್ರಕಾರ? ಸಚಿವರು ಅವರ ಇಲಾಖೆಯಲ್ಲಿನ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಕ್ರಮಗಳನ್ನ ತೊಡೆದು ಹಾಕುವುದು ಸಚಿವರ ಆದ್ಯ ಕರ್ತವ್ಯ. ನಾನು ಈ ಪ್ರಕರಣದ ಬಗ್ಗೆ ಈಗಾಗಲೇ ಸಚಿವರಿಗೆ ಸವಿರವಾಗಿ ದೂರು ನೀಡಿ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಸರ್ಕಾರದ ಸ್ವತ್ತನ್ನು ವಶಪಡಿಸ್ಕೊಳ್ಳಿ ಅಂತೇಳಿ ದೂರು ನೀಡಿದ್ರು ಕೂಡ ಸಚಿವರು ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಸಂವಿಧಾನಬದ್ಧವಾಗಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ಆ ಇಲಾಖೆಯಲ್ಲಿನ ಆಡಳಿತದಲ್ಲಿನ ಭ್ರಷ್ಟಾಚಾರವನ್ನು ತೊಡೆದು ಹಾಕುವುದು ಸಚಿವರ ಆದ್ಯ ಕರ್ತವ್ಯ ಆಗಿರುತ್ತೆ ಮೇಡಮ್. ಈ ಪ್ರಕರಣದಲ್ಲಿ ಕೃಷ್ಣ ಬೈರೇಗೌಡರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆಯ್ತು, ಇದು ನಿರ್ಲಕ್ಷ್ಯ ಕರ್ತವ್ಯ ಲೋಪ ಅನ್ನೋದು ಬಿಟ್ರೆ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ? ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಭೂಮಿ ಸಿಗೋದ್ರಲ್ಲಿ ಅವ್ರ ಪಾತ್ರ ಏನಾದ್ರೂ ಇದೆಯಾ? ಸರ್ಕಾರಿ ಭೂಮಿ ಖಾಸಗಿ ವ್ಯಕ್ತಿಗಳ ಪಾಲಾಗ್ಲಿಕ್ಕೆ ಅಧಿಕಾರಿಗಳ ಪಾತ್ರ ನೇರವಾಗಿದೆ. ಈ ಅಧಿಕಾರಿಗಳನ್ನ ಸಚಿವರಾದಂತ ಕೃಷ್ಣ ಬೈರೇಗೌಡರು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಗಂಭೀರವಾದಂತ ಆರೋಪ. ಇದರ ಬಗ್ಗೆ ನಾನು ಗೌರವಾಂತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೂಡ ನೀಡಿ ಇದರ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ ಮೇಡಮ್. ರಾಜ್ಯಪಾಲರಿಂದ ಪ್ರತಿಕ್ರಿಯೆ ಏನಾದ್ರು ಬಂದಿದೆಯಾ ಸರ್ ದೂರಿಗೆ? ಇನ್ನೂ ಇಲ್ಲ ಮೇಡಮ್. ಗವರ್ನರ್ ಕಚೇರಿಗೆ ನಾನು ದೂರನ್ನು ಕೊಟ್ಟಿದ್ದೇನೆ. ಸ್ವಲ್ಪ ದಿನಗಳಾಗುವ ನಂತರ ಅದು ಒಂದು ಪ್ರಕ್ರಿಯೆ ಆಗ್ಬೇಕಲ್ಲ ಮೇಡಮ್, ಕಾನೂನಾತ್ಮಕ ಪ್ರಕ್ರಿಯೆಗಳ ನಂತರ ಅದು ಮಾಹಿತಿ ಬರುತ್ತೆ ಮೇಡಮ್. ಸರಿ, ಈಗ ನಿಮಗೂ ಗೊತ್ತಿರೋ ಹಾಗೆ ಕಳೆದ ಕೆಲ ಇತರೆ ಪ್ರಕರಣಗಳಿಗೆ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನವರ ಆರೋಪ ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಕೆಲ ಸಾಮಾಜಿಕ ಹೋರಾಟಗಾರರು ಬೇಕಂತಲೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ಬೆಂಬಲ ಅವರಿಗಿದೆ, ಈ ರೀತಿ ಆರೋಪ ಕೇಳೋಕ್ ಬಂದಿದೆ. ಮೇಡಮ್ ನೋಡಿ, ಈಗ ನಮಗೆ ಯಾವುದೇ ವಿರೋಧ ಪಕ್ಷದ ನಾಯಕರ ನಮಗೆ ಬೆಂಬಲ ನನಗಿಲ್ಲ. ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹಲವಾರು ಮಂತ್ರಿಗಳ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡಿದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಹಲವಾರು ಸಚಿವರುಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಕೂಡ ಹೋರಾಟ ಮಾಡಿದ್ದೇನೆ. ನಾನು ಗೌರವಾನ್ವಿತ ಸಚಿವರಿಗೆ ದೂರನ್ನ ಕೂಡ ನೀಡಿದ್ದೇನೆ. ಸಚಿವರು ಅವರ ಕರ್ತವ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನ ತನಿಖೆಗೆ ಆದೇಶ ಮಾಡಿ ಸರ್ಕಾರಿ ಆಸ್ತಿನ ಉಳಿಸುವಂತ ಕೆಲಸ ಮಾಡಬೇಕಿತ್ತು. ಸಚಿವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ವಿಫಲರಾಗಿರೋದ್ರಿಂದ ಕಾರ್ಯಾಂಗದ ಮುಖ್ಯಸ್ಥರಾದಂತ ಗೌರವಾನ್ವಿತ ರಾಜ್ಯಪಾಲರಿಗೆ ದೂರು ನೀಡೋದು ಒಂದು ಕಾನೂನು ಪ್ರಕ್ರಿಯೆ ಮೇಡಮ್. ಹಾಗಾಗಿ ಗವರ್ನರ್ ಕಚೇರಿನ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವರು ದುರುಪಯೋಗ ಪಡಿಸ್ಕೊಳ್ಳುವಂತದ್ದು ಇದರಲ್ಲಿ ಯಾವುದು ಕೂಡ ಗೋಚರ ಆಗ್ತಾ ಇಲ್ಲ ಮೇಡಮ್. ರೈಟ್, ಧನ್ಯವಾದ ದಿನೇಶ್ ಕಲ್ಲಹಳ್ಳಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.